ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರ 141ನೇ ಜನ್ಮ ದಿನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಬಾಲಯೋಗಿಗಳು, ಬಾಲ ಬ್ರಹ್ಮಚಾರಿಗಳು, ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು, ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇರುವರು ಪೂರ್ವ ಪೂಜ್ಯರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾದ ದೇಶಿಂಗಿಯವರಿಗೂ, ಸೌಸುದ್ದಿಯವರಿಗೂ, ಅದೇ ರೀತಿಯಾಗಿ ಡಾಕ್ಟರ್ ಗಿರೀಶ್ ನಾರ್ಗೊಂಡ್ ಅವರಿಗೂ, ಈ ರೈತ ಸಂಘದ ಗಟ್ಟಿ ಹೋರಾಟಗಾರರು ಆತ್ಮೀಯರಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರಾದಿಯಾಗಿ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಪವಿತ್ರಾಣಾಯ ಸಾಧುನಾ ವಿನಾಶಯಾಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳ್ತದೆ, ಈ ಜಗತ್ತಿನೊಳಗೆ ಯಾವಾಗ ಅನ್ಯಾಯ, ಧರ್ಮ, ಮೋಸ್ತನ, ಧರ್ಮ ಅಧಪತನಕ್ಕೆ ಹೋಗುವಂತ ಕಾಲದೊಳಗೆ ನಾನು ಯಾವ್ದಾದ್ರು ಒಂದು ರೂಪದೊಳಗೆ ಹುಟ್ಟಿ ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಮಾತದ. ಈ ನಾಡಿನೊಳಗೆ, ಈ ಪುಣ್ಯ ಭೂಮಿಯೊಳಗ ಯಾವಾಗ ಅನ್ಯಾಯ, ಧರ್ಮ, ಮೋಸ್ತನ, ಧರ್ಮ ಅಧಪತನಕ್ಕೆ ಹೋಗುವಂತ ಕಾಲದೊಳಗ ಬವಿಗಳನ್ನ ಭಕ್ತರನ್ನಾಗಿಸ್ಲಿಕ್ಕೆ, ನರನನ್ನ ನಾರಾಯಣನಾಗಿಸ್ಲಿಕ್ಕೆ, ಸ್ಮಶಾನದ ಈ ಭೂಮಿಯನ್ನ ಪುಣ್ಯ ಭೂಮಿಯನ್ನ ಆಗಿಸ್ಲಿಕ್ಕೆ ಕೃಷ್ಣಾವತಾರವನ್ನ ಹೊಂದಿ ಅವತಾರವನ್ನು ಎತ್ತು ಬಂದಿರತಕ್ಕಂಥವ್ರು ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರು. ಗುರು ಯಾವ್ದಾದ್ರು ಕೊಡಬೇಕಂದ್ರೆ ಬಹಳ ಪರೀಕ್ಷೆಯನ್ನ ಮಾಡ್ತಾನ, ಯಾವುದನ್ನು ಸುಲಭವಾಗಿ ಕೊಡೋದಿಲ್ಲ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಿದ್ಧಾರೂಢ ಅವತಾರಿಗಳಾಗಿದ್ರು. ಎಲ್ಲ ಶಿಷ್ಯರಿಂದ ಕರೀತಾರ, ಉಪದೇಶ ಕೊಡ್ತೀನಿ, ನಾಮ ಕೊಡ್ತೀನಿ, ಉದ್ಧಾರ ಮಾಡ್ತೀನಿ ಬರ್ರಿ ಅಂತಂದಾಗ ನೂರಾರು ಶಿಷ್ಯರೆಲ್ಲ ಎದುರಿಗೆ ಬಂದ ನಿಲ್ತಾರ. ಮುಗುಳು ಕೊಡದ ಯಲ್ಲಾಲಿಂಗ ಪ್ರಭು ಮಹಾರಾಜರ ಸಣ್ಣ ವಯಸ್ಸು ಅವರು ಬಂದ ನಿಲ್ತಾರ. ಉಪದೇಶ ಕೊಡಿಯಪ್ಪ ಅಂತಂದಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರ, ಉಪದೇಶ ಕೊಡ್ತೀರಲ್ಲ ಹಂಗ ಕೊಡಂಗಿಲ್ಲ, ಈ ಮಣ್ಣಿನೊಳಗ ಭೂಮಿ ತಾಯಿ ಮಣ್ಣಿನೊಳಗ 3 ಫುಟ್ ಹಾಡುತ್ತೀನಿ, ಅದ್ರೊಳಗೆ ಯಾರು ಕುಂಡಿರ್ತೀರಿ ಮ್ಯಾಗ ಮಣ್ಣು ಮುಸ್ತೀನಿ, 3 ದಿನ ಆದ ನಂತರ ಕರದಾಗ ಯಾರು ಎದ್ದು ಬರ್ತೀರಲ್ಲ ಅವ್ರಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಇಷ್ಟ ಅಂತ ವಾಪಸ್ ನೋಡೋದ್ರೊಳಗ ಯಾವ ಶಿಷ್ಯರು ನಿಂತಿರೋದಿಲ್ಲ, ಅದರ ಒಬ್ಬ ವ್ಯಕ್ತಿ ನಿಂತಿರ್ತಾರ. ಅವರ ಯಾರಂತಂದ್ರೆ ಯಲ್ಲಾಲಿಂಗ ಪ್ರಭು ಮಹಾರಾಜರು. ನಾ ಮಣ್ಣಿನೊಳಗೆ ಹೋಗ್ತೀನಿಯಪ್ಪ ಅಂತಂದಾಗ ಮಣ್ಣಿನೊಳಗ ಮುಸ್ತಾರ, ಮ್ಯಾಗ ಮಣ್ಣು ಹಾಕ್ತಾರ. 3 ದಿನ ಮಣ್ಣಿನೊಳಗೆ ಯಲ್ಲಾಲಿಂಗ ಪ್ರಭು ಮಹಾರಾಜರು ಇರ್ತಾರ. 3 ದಿನ ಆದ ನಂತರ ಎಲ್ಲಿದೆಯೋ ಅಂತಂದಾಗ ತಂದೆ ಇಲ್ಲೇ ಇದೀನಿ ಅಂತೇಳಿ ಎದ್ದು ಯಲ್ಲಾಲಿಂಗಪ್ಪ ಅವರು ಮ್ಯಾಗ ಬರ್ತಾರ. ಅವಾಗ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಹಸ್ತವನ್ನ ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರ ಮಸ್ತಕದ ಮ್ಯಾಗ ಇಟ್ಟು ಉದ್ಧಾರ ಮಾಡ್ಯಾರ ಅಂತ ಹೇಳಿ ಯಲ್ಲಾಲಿಂಗ ಪ್ರಭು ಮಹಾರಾಜರ ಗದಿಗೆ ಇವತ್ತು 3 ಲೋಕದ ಒಡೆಯನಾಗಿ ಬರ್ಲಿಕ್ಕೆ ಭೂಮಿ ತಲೆ ಮುಗುಳು ಕೋಡದ ಯಲ್ಲಾಲಿಂಗ ಪ್ರಭು ಮಹಾರಾಜರ ಪವಾಡವನ್ನ ಬಾಳ ಹೇಳೋದಿಲ್ಲ. ಇಲ್ಲೇ ಮುಗುಳು ಕೋಡೆ ಗ್ರಾಮದೊಳಗ ಒಂದು ಮನೆತನಗಳು ರಾತ್ರಿ ಭಜನೆ ಹಚ್ಚಿರ್ತಾರೆ. ಯಲ್ಲಾಲಿಂಗಪ್ಪ ಅವರು ಬಿಳಿ ಪರದೆ ಹಾಕೊಂಡು ಧ್ಯಾನ ಮಾಡ್ತಿರ್ತಾರ. ಒಬ್ಬ ಹೆಣ್ಮಗಳು ಗರ್ಭಿಣಿ ಆಗಿರ್ತಾಳ, 9 ತಿಂಗಳ ಗರ್ಭಿಣಿ. ಯಲ್ಲಾಲಿಂಗಪ್ಪ ಅವರು ದರ್ಶನಕ್ಕೆ ಬರ್ಬೇಕಂತ ಇರ್ತಾಳ. ಮಣಿ ಬಾಜು ಕತ್ತಲ ಹಾದಿಯೊಳಗ ನೀರಿರುವಂತ ಕಂದಗಳಿಂದ ತುಂಬಿರ್ತಕ್ಕಂಥ ಬಾವಿ ಇರ್ತದ. ಆ ತಾಯಿ ಬಂದು ಕಾಲು ಜಾರಿ ಕೆಳಗೆ ಬೀಳ್ತಾಳ. ಅವಾಗ ಯಲ್ಲಾಲಿಂಗಪ್ಪ ಅವರು ಧ್ಯಾನಕ್ಕೆ ಕುಂತಿರ್ತಾರ. ಕೆಳಗೆ ಬಿದ್ದಿರ್ತಕ್ಕಂಥ ತಾಯಿಯ ಕೂಗು ಯಲ್ಲಾಲಿಂಗಪ್ಪ ಅವ್ರಿಗೆ ಗೊತ್ತಾಗ್ತದೆ. ಎದ್ದಂತಾರ ಆ ಬಾವಿ ಒಳಗೋಗ್ಬೇಡ, ತಾಯಿ ಬಿದ್ದಾರ, ಕರ್ಕೊಂಡು ಬರೋರಿ ಅಂತಂದಾಗ ಹೋದಾಗ ಮ್ಯಾಗಿಂದ ಬಿದ್ದದ ನೋಡಿದ್ರೆ ತಾಯಿ ಸತ್ತು ಹೋಗ್ಬೇಕಾಗಿತ್ತು. 3 ಲೋಕದ ಒಡೆಯನಾಗಿರ್ತಕ್ಕಂಥ ಯಲ್ಲಾಲಿಂಗಪ್ಪ ಅವ್ರ ಆಶೀರ್ವಾದ ಇತ್ತಂತ ಹೇಳಿ ಆ ತಾಯಿನ ಮ್ಯಾಗ್ ಕರ್ಕೊಂಡು ಬಂದ್ರೆ ಒಂದು ಚೂರು ಮೈ ಸೆಟ್ಟಿ ಕೂದಲಾಗಿರಲಿಲ್ಲ. ಇದು ಯಲ್ಲಾಲಿಂಗರ ತಾಕತ್ತ ಭೂಮಿ ಇರ್ತಿರ್ಲಿಲ್ಲ. ಇಲ್ಲೇ ಗೋಕಾಕ ಭಾಗದೊಳಗೆ ಸಂಚಾರದಲ್ಲಿ ಯಲ್ಲಾಲಿಂಗಪ್ಪ ಅವರು ಇದ್ದಾಗ ಒಂದು ವಯಸ್ಸಾಗಿರ್ತಕ್ಕಂಥ 30 ವರ್ಷದ ಮುದುಕಿ ಗುಡಿಸಲಕ್ಕೆ ಹೋಗ್ಕೊಳ್ಳೋರ. ತಾಯಿ ಭವತಿ ಭಿಕ್ಷಾಂದೇಯಿ ಅಂತಂದಾಗ ತಾಯಿ ತಣ್ಣಗ ಮಾಡ್ಕೊಂಡಿರ್ತಕ್ಕಂಥ 2 ಬಿಸಿ ರೊಟ್ಟಿಗಳನ್ನ ಯಲ್ಲಾಲಿಂಗಪ್ಪ ಅವ್ರಿಗೆ ಪ್ರಸಾದ ಮಾಡಿಸ್ತಾಳ. ಅವಾಗ ತಾಯಿಯನ್ನು ಹೊರಗೆ ಕರ್ಕೊಂಡು ಬಂದು ನಿಲ್ಲಿಸ್ತಾರ. ತಾಯಿ
ಎಷ್ಟು ನೆಲೆ ಕಾಣ್ತದ ನೋಡಂತಂದಾಗ ಯಪ್ಪ ನನಗೆ ಅಲ್ಲಿ ಮಠ ಕಾಣ್ತದ ಅಂದಾಗ ಅದೆಲ್ಲ ಭೂಮಿ ನಿಂದ ಆಗ್ತದ ತಾಯಿ ಹೋಗಂತ ಯಲ್ಲಾಲಿಂಗಪ್ಪರ ಆಶೀರ್ವಾದ ಮಾಡ್ತಾರ. ಆ ಮನೆತನಕ್ಕೆ ಇವತ್ತು 4 ಎಕರೆ ಭೂಮಿ ಅದ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಅಂತ ಹೇಳ್ತಾರ. ಈಗಿನ ವೇದಿಕೆ ಮೇಲೆ ಕುಂತಾಗ ಅವ್ರ ಬಗ್ಗೆ ಒಂದು ವಿಚಾರ ಚರ್ಚೆ ಒಬ್ಬರು ಗೋಕಾಕ್ ತಾಲೂಕಿನ ರಾಜಾಪುರ ಗ್ರಾಮದೊಳಗ ಚುನಮಾದೇವಿ ಅಂತೇಳಿ ಜಗನ್ಮಾತೆಯ ದೇವಸ್ಥಾನ ಅದ. ಅಲ್ಲಿ ಉದ್ದಪ್ಪ ಅಂತ ಹಿರಿಯರು ಯಲ್ಲಾಲಿಂಗಪ್ಪ ಹೋಗಿ ಅಲ್ಲಿ ಜ್ಞಾನ ಕೊಡ್ತಾ ಇದ್ರಂತ ಯಂತ್ರ ಕಾಣ್ತಾ ಇತ್ತಂತ. ಅವಾಗ ಭಯ ಬಿಟ್ಟು ಹೊರಗೆ ಓಡಿ ಹೋಗುವಾಗ ಹೆದರಬೇಡ ಪಾರು ಅಂತೇಳಿ ತಲೆ ಮ್ಯಾಗ ಹಸ್ತ ಇಟ್ಟು ಹೇಳಿದ್ರಂತ, ನಿನಗೆ ಆಶೀರ್ವಾದ ಅದ, ಮುಂದೊಂದು ದಿನಮಾನದೊಳಗೆ ಸಾಯುವಂತ ಕಾಲ ಬಂದು ದವಾಖಾನೆಗೆ ಅಡ್ಮಿಟ್ ಆಗಿದ್ರು ಸಹಿತ ಯಲ್ಲಾಲಿಂಗ ನೀನು ಬದುಕಿಸ್ತಾನೆ ಹೋಗಂತ ಹೇಳಿದ್ರು. ಏನಾಗಿತ್ತಂದ್ರೆ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಚುನಪ್ಪ ಪೂಜಾರಿ ಅವ್ರ ತಂದೆಯವರು. ಮೊನ್ನೆ ಒಂದು ವರ್ಷದಿಂದ ಕೇಳೊಳಗೆ ಅಡ್ಮಿಟ್ ಆದ್ರೆ ಇವರೆಲ್ಲ ಇವ್ರ ಮನೆಯೊಳಗೆ ಎಲ್ಲಾರು ಏನೂ ಬದುಕಂಗಿಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರ ಸದ್ಗುರು ಸಮರ್ಥ ಯಲ್ಲಾಲಿಂಗ ಪ್ರಭು ಮಹಾರಾಜರ ಆಶೀರ್ವಾದ ವಾಣಿ ಅವತ್ತಾಗಿತ್ತಂತ ಹೇಳಿ ಅವರ ತಂದೆಯವರು ಓಡೋದು ಇವತ್ತು ಗಟ್ಟಿ ಮುಟ್ಟಾಗಿ ಭೂಮಿ ತಾಯಿ ಮನೆಯೊಳಗೆ ಕೆಲಸ ಮಾಡೋ ರೈತರಾಗಿ. ನನ್ನ ಬಹಳ ವಿಷಯ ಹೇಳೋದಿಲ್ಲ, ಇನ್ನು ಮಹಾತ್ಮ ಮಾತಾಡೋದ್ರ ಅಪ್ಪೂರ ಆಶೀರ್ವಾದ ಆಗುವುದಿಲ್ಲ. ನಾನು ಒಂದು ಮಾತನ್ನ ಹೇಳ್ತೀನಿ, ಈ ನಾಡಿನಲ್ಲಿ ಬಹಳಷ್ಟು ಪರಮ ಪೂಜ್ಯರಿದ್ದಾರೆ, ಬಹಳಷ್ಟು ಮಠಮಾನ್ಯಗಳಿದಾವು. 3 ಜನ ಮಹಾತ್ಮರು ರೈತರಿಗೆ ಅನ್ನದಾತರಿಗೆ ಯಾವತ್ತು ಕಳಕಳಿಯಾಗಿ ವ್ಯಕ್ತಪಡಿಸ್ತಕ್ಕಂಥ ಈ ನಾಡಿನೊಳಗೆ 3 ಜನ ಮಹಾತ್ಮರಂದ್ರ ಹಿಂದಾಗಿ ಹೋಗಿರ್ತಕ್ಕಂಥ ನಡೆದಾಡುವ ದೇವರು ಶತಮಾನ ಸಂತರಾಗಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳು ಒಬ್ಬರಾದ್ರ, ಎರಡನೇದಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಇನ್ನೊಬ್ಬರಾದ್ರ, ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು. 2 ವಿಷಯಗಳು ವ್ಯಕ್ತಿನಾಗ ಹಂಚ್ಕೊಳ್ಬೇಕಾಗ್ತದ. 30,000 ರೈತರನ್ನ ಸೇರಿಸಿ ಈ ಕನ್ನಡ ನಾಡಿನ ಪುಣ್ಯ ಭೂಮಿಯ ಮೇಲೆ ಇದೇ ಪುಣ್ಯದ ಮಣ್ಣಿನೊಳಗ 30,000 ರೈತರನ್ನ ಸೇರಿಸಿ ಹೆಲಿಕಾಪ್ಟರ್ ಮೂಲಕ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ತಲೆ ಮೇಲೆ ಪುಷ್ಪವನ್ನು ಹಾರಿಸಿರ್ತಕ್ಕಂಥ ನಾಡಿನ ಏಕೈಕ ಮಠ ಅಂದ್ರೆ ಮುಗುಳಕೋಟೆ ಮಠ. ಈ ಮಣ್ಣಿನೊಳಗೆ ಹಿಂದಿನ ಇತಿಹಾಸ ಬೇಡ, ಯಾವ ಪುರಾಣನೂ ಬೇಡ. ಈ ಮಣ್ಣಿನೊಳಗೆ ಒಂದು ಶಕ್ತಿ ಅದು. ನಮ್ಮ ಸೋಮು ಹೊರಟವ್ರು ಹೇಳ್ತಾ ಇದ್ರು ಪ್ರತಿ ಮಾತುಗಳು, ಅಪ್ಪವ್ರು 3 ಅವತಾರ ಹೊತ್ತು ಬಂದಾರ ಅಂತ ಹೇಳಿ. ಇವರು ಹೇಳುವುದಲ್ಲ, ಜಿಡಗಿಯ ಷಡಕ್ಷರಿ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಳು. ಗೋಕಾಕ್ ತಾಲೂಕಿನ ಬಸನಗೌಡ ಪಾಟೀಲ್ ಅಂತ ಹೇಳಿ ಷಡಕ್ಷರಿ ಶಿವಗಿ ಸಿದ್ದರಾಮೇಶ್ವರ ಮಹಾರಾಜರ ಜೀವಂತಿದ್ದಾಗ, ಯಪ್ಪ ಮನಿ ಕಟ್ಟಿಂಡಿ ಓಪನಿಂಗ್ ಬರ್ಬೇಕು, ವಾಸ್ತು ಶಾಂತಿ ಎಲ್ಲ ಬರ್ರಿ ಅಂತಂದಾಗ ಸಣ್ಣ ಅಪ್ಪನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಅಪ್ಪವ್ರು ಹೇಳಿದ ಮಾತಿದ್ರು. ಅವಾಗ ಬಸನಗೌಡ ಪಾಟೀಲ್ ಅಂತಾರ, ಯಪ್ಪ ನಿಮ್ಮ್ಯಾಗ ಅಪೇಕ್ಷೆ ಬಾಳ ಅದರಿ, ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕ್ರಿ ಅಂತಂದಾಗ ಲಚ್ಚಾನ ಸಿದ್ಧಲಿಂಗನ ಅವನಾದಾನ, ಮುಗುಳಕೋಟದ ಯಲ್ಲಾಲಿಂಗನ ಅವನಾದಾನ, ಈ ಜಡಗಿಯ ಶಿವಯೋಗಿ ಸಿದ್ದರಾಮೇಶ್ವರನ ಅವನಾದಾನ. 3 ಅವತಾರ ಹೊತ್ತು ಬಂದಾರಪ್ಪ, ನಿನ್ನ ಮನೆ ಉತ್ತಾರ ಆಗ್ತದ, ಕರ್ಕೊಂಡು ಹೋಗಂತ ಹೇಳಿ. ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಸಿದ್ದಾರೂಢರಿದ್ದಾಗ ತಲೆ ಮ್ಯಾಗ ಬೆಂಕಿ ಇಟ್ಟಿವಿ, ಸಿದ್ದಾರೂಢರಿಗೆ ವಿಷ ಹಾಕಿವಿ, ಮಹಾತ್ಮರಿಗೆ ಕಾಡಿವಿ, ಹೋದ ಬಳಿಕ ಅಭಿಷೇಕ ಮಾಡಿ ಇವತ್ತು ನೆನ್ಸಾಕತ್ತೀವಿ. ಕಳ್ಕೊಳ್ಳೋದು ಬೇಡ. ಮಹಾತ್ಮರು ಯಾವ ರೂಪದೊಳಗೆ ಹೆಂಗ ಬಂದಿರ್ತಾರೆ ಗೊತ್ತಿರೋದಿಲ್ಲ. ಒಬ್ಬೊಬ್ಬ ಮಹಾತ್ಮರಲ್ಲ, 3 ಮಹಾತ್ಮರ ಅವತಾರವನ್ನು ಎತ್ತಿ ಬಂದಾರ ಅನ್ಲಿಕ್ಕೆ ಒಂದು ಸಾಕ್ಷಿ ಹೇಳ್ತೀನಿ. ಗುರ್ಲಾಪುರದೊಳಗೆ ಅಪೂರ್ವ ಕಾಲಿಗೆ ಬಿದ್ದಿ ಚುನಪ್ಪ ಪೂಜಾರಿ ನಾನು 16 ಲಕ್ಷ ಜನ ರೈತರನ್ನು ಕರ್ಕೊಂಡೆ ಗುರ್ಲಾಪುರ ಕ್ರಾಸ್ನೊಳಗೆ ಕುಂತಾಗ ಯಾವ ಸರ್ಕಾರ ನಮಗ್ ತಿಳಿವಾಗಿರ್ಲಿಲ್ಲ. ಅವ್ರೊಂದೇ ಮಾತು ಹೇಳಿದ್ರು, 108 ತೆಂಗಿನಕಾಯಿ ಯಲ್ಲಾಲಿಂಗರ ಗದಿಗೆ ಹೊಡಿತಾರಂತ ಬಿಡ್ಕೊಂಡು ಬಿಡಪ್ಪ, ನೀ ಅಂದಂತ 300 ರೂಪಾಯಿ ಸಿಗ್ತದ ಮುಗುಳ್ಕೊಂಡು ವಾಣಿ ಅಂತ ಹೇಳಿದ್ರು. ಇಲ್ಲಿ ಹೋದ ತಿಂಗಳಿಂದ ಒಂದು ಸೇವಾ ಕಾರ್ಯ ನಡೆದವು. ಅಪ್ಪೋ ಆಜ್ಞೆ ಮೇರೆಗೆ ಅವರ ಚಾಲನೆ ಕೊಟ್ಟು ಅವರ ಸೇವಾ ಮಾಡಿರಿ. ಆಡ್ನೂರು ಹೋದ ಅಮಾಸಕ್ಕಿಂತ ಹಿಂದಿನ ದಿನ ನಾವು ಸೇವಾ ಮಾಡಿದೇವಿ. ಸೇವಾ ಮಾಡಿ ಇಲ್ಲೇನು ಸೇವಾ ಮಾಡಬೇಕಾಗಿತ್ತಲ್ಲ, ಅಪ್ಪೋರ ಪಾದ ಆಶೀರ್ವಾದದಿಂದ ಸೇವಾ ಮಾಡಿ ಬೆಂಗಳೂರಿಗೆ ಹೋದ್ವಿ. ಬರೀ ರೈತರಿಗಷ್ಟೇ ಉದ್ದಾರ ಅಲ್ಲ, 2,86,000 ಹುದ್ದೆಗಳಿಗೆ ನಾಡಿನೊಳಗೆ ರಾಜ್ಯದೊಳಗೆ ಖಾಲಿ ಅದಾವು. ಅಪ್ಪೋರು ಹೋಗ್ರಿ ಚಲೋ ಆಗ್ತದ ಅಂತ ಒಂದು ಕರೀದಾರ 2 ಪ್ರಸಾದ ಚೀಟಿ ಕೊಟ್ಟು ನಮ್ಮನ್ನು ಕಳಿಸಿದ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ಅಲ್ಲಿ ಹೋದ ತಕ್ಷಣ ಬೇರೆ ಮುಖಂಡರಕ್ಕೆ ಅಸಡ್ಡೆಯನ್ನು ಮಾಡಿದಾಗ
ಒಳಗೆ ಮನಸ್ಸಿನಾಗ ಅನ್ಕೊಂಡಿದ್ದೇನ ಅಪ್ಪೋರು ಹೇಳಿ ಕಳಿಸ್ಯಾರಪ್ಪ ನಾವು ಅರ್ಧ ತಾಸು ಮಾತಾಡಬೇಕಪ್ಪ ಗುರುನಾಥ ಇಷ್ಟ ಅನ್ಕೊಂತಿದ್ದೀವಿ. ಮುಂದೆ ಹೋದವರು ಸನ್ಮಾನ್ಯ ಮುಖ್ಯಮಂತ್ರಿ ವಾಪಸ್ ಬಂದ್ರು. ವಿಧಾನಸೌಧದ 1 ತಾಸು ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. 72,000 ಹುದ್ದೆ ಸದ್ಯ ಕರ್ನಾಟಕ ಮುಗಿದು ಕೂಡ ಸದ್ಗುರು ಸಮರ್ಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ತಾಕತ್ತಿದು ನಾಡಿನೊಳಗೆ ಕೇವಿ ಹೋರಾಟಗೊಂಡಿದ್ದೀವಿ. ಅಪ್ಪೋ ಹೊಂಟಿರಿ ಅಂತ ಹೇಳಿದ್ರು. ಚುನಪ್ಪ ಪೂಜಾರಿ ನಾನು ಹೋಗುವಾಗ ಹೋಗಿ ಕೆಲಸ ಆಗ್ತದೆ ಅಂದ್ರು. ಹೋಗಿ 15,000 ರೈತರನ್ನು ತಗೊಂಡು ಫ್ರೀಡಂ ಪಾರ್ಕ್ ಒಳಗೆ ಹೋರಾಟ ಮಾಡಿದ್ರ ಈ ರಾಜ್ಯದ ಮುಖ್ಯಮಂತ್ರಿಗಳು KV ಕಾಶೀಕರಣ ಹಿಂದೆ ತಕ್ಕೊಂಡ್ರು. ಸರ್ವೇಯರ್ಗಳಿಗೆ 23 ವರ್ಷ ದುಡಿತಾರ, 1 ರೂಪಾಯಿ ವೇತನ ಇಲ್ಲ. 2 ದಿನ ಹೋರಾಟ ಮಾಡಿದೀವಿ. ಅವ್ರಿಗೆ 800 ರೂಪಾಯಿ ಒಂದು ಪೈಲಿಗೆ ಹಚ್ಚಾದ್ರೆ 50,000 ರೂಪಾಯಿ ಕನಿಷ್ಠ ವೇತನ ಸಿಗುವಂಗ ಏನೋ ಒಂದು ದಾರಿ ಆಯ್ತು. ಬಿಡದಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರ ಈ ಮಣ್ಣಿನೊಳಗ ಕಸಬರಿಗೆ ಹಿಡಿದ್ರ ಸಹಿತ ನಿನ್ನ ಪುಣ್ಯ ದಾರಿ ಮ್ಯಾಗ ಒಯ್ತದ ತಾಕತ್ತ. ಅಪ್ಪೋರು ಯಾವತ್ತೂ ಒಂದು ಮಾತು ಹೇಳ್ತಿರ್ತಾರ, ನಂಬಿ ನೆಚ್ಚಿ ಓ ಎಂದರೆ ಕೈ ಹಿಡಿದ ಗುರು ಅಪ್ಪಗೋತಾನಂತ ಹೇಳ್ತಿರ್ತಾರ. ಇಲ್ಲಿ ಸಾಮಾನ್ಯಗೂ ಅಷ್ಟ ಬೆಲೆ ಅದ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟ ಬೆಲೆ ಅದ. ಗುರು ಅಂದ್ರ ತಾಯಿಕ್ಕಿಂತ 1000 ಪಟ್ಟು ಅಂತಃಕರಣ ಇರ್ತದ, 1000 ಪಟ್ಟು ಇರ್ತದ. ಇವತ್ತು ನಾಳಿನೊಳಗೆ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಸರ್ವೇಯರ್ಗಳಿಗೆ ಯಾರ್ಯಾರಿಗೆ ನ್ಯಾಯ ಸಿಗಾಕತ್ತದಲ್ಲ, ನಾನು ನಂದು ಸಂಘಟನೆ ಅನ್ನೋದಕ್ಕಿಂತ ಈ ಮುಗುಳು ಕೊಡದ ಪುಣ್ಯ ಭೂಮಿಯ ಮನೆಯೊಳಗಿರ್ತಕ್ಕಂಥ ತಾಕತ್ತಿನಿಂದ ಸಿಗ್ಲಿಕ್ಕತ್ತ. ಅದಕ್ಕಾಗಿ ಒಂದು ವಿನಂತಿ ಮಾಡಿಕೊಡ್ತೀನಿ, ಇದು ಮುಗುಳು ಕೋಡ ಮಠ ನಮ್ಮ ಮಠ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ. ಮುಗುಳು ಕೋಡ ಮಠ ಇದು ನನ್ನ ಮಠ, ನಮ್ಮ ಮಠ ಅಂತ ಅಭಿಮಾನದಿಂದ ಒಂದು ಗುಟ್ಕಾ ಚೀಟಿ ತಿನ್ನುವಂತವ್ರು ಸಹಿತ ಯಾರು ಮಠಕ್ಕೆ ಬರಬೇಕು. ಹೊರಗೆ ತಿಂದ ಕೈಕಾಲು ತಕ್ಕೊಂಡು ಒಳಗೆ ಬರ. ಯಲ್ಲಾಲಿಂಗಪ್ಪರ ಸ್ಮಶಾನ ಭೂಮಿಯನ್ನ ಪುಣ್ಯ ಭೂಮಿ ಮಾಡ್ಯಾರ. ಇಲ್ಲಿ ಬಂದು ಬರೀ ಪ್ರಸಾದ ಮಾಡಿ ಮಲ್ಕೊಂಡು ಹೋದ್ರೆ ಪುಣ್ಯ ಬರ್ತದ. ಶರೆ ಕುಡಿಯುವಂತವ್ರು ಮಠಕ್ಕೆ ಬರಬೇಡಿ. ಬೈಯವ್ರದಾರ ನನ್ನ ಎರಡು ಬೈಕು ಯಾರು ಬರಬೇಡ. ಯಾಕಂದ್ರ ಅಪ್ಪರು ಇವತ್ತು ಬೆಳಗ್ಗೆ ಅಲ್ಲಿ ಹೋದಾಗ ನೋವು ಅನ್ನಿಸ್ತದರಿ. 7 ಕೋಟಿ ಜಪ ಮಾಡಿ ಧ್ಯಾನ ಮಾಡಿ ತಪಸ್ಸು ಮಾಡಿ ಕಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಒಳಗ ಶರೀರದ ಬಾಟ್ಲಿ ತಂದು ಕುಡಿದು ಹೋಗಿತೀರಿ, ಗುಟಕಾ ಹೋಗಿತೀರಿ. ಇದು ನಿಮಗೆ ಪುಣ್ಯ ಹತ್ತುವುದಿಲ್ಲ. ಶಾಪ್ ಕೊಡುವಂತ ಮಠ ಇದಲ್ಲ. ಅಂತ ಮಹಾತ್ಮರಲ್ಲ, 1000 ಪಟ್ಟ ತಾಯಿ ಅಂತಃಕರಣ ಇರ್ತಕ್ಕಂಥ ಗುರುವಿನ ಸ್ಥಾನದೊಳಗೆ ನಮ್ಮ ನಿಮ್ಮೆಲ್ಲರ ಜನ್ಮ ಆಗ್ಯದ. ಪ್ರತಿ ಅಮಾವಾಸ್ಯೆ ಹಿಂದಿನ ದಿನ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಅಪ್ಪೋರ ಆಶೀರ್ವಾದದಿಂದ ಅವರ ನಿಂತಿರ್ತಾರ. ಮುಗುಳು ಕೂಡ ಭಾಗವಾಗಿರ್ತಕ್ಕಂಥ ಎಲ್ಲ ತಾಯಂದರಿಗೆ, ಹಿರಿಯರಿಗೆ, ಯುವಕರಿಗೆ, ರೈತರಿಗೆ ವಿನಂತಿ ಮಾಡಿಕೊಡುತ್ತೀನಿ, ತಾವೆಲ್ಲ ಬರ್ರಿ. ಈ ಕನ್ನಡ ನಾಡಿನೊಳಗೆ ಸ್ವಚ್ಛವಾಗಿರ್ತಕ್ಕಂಥ ಮಠ ಪುಣ್ಯ ಭೂಮಿ ಅಂದ್ರ ಅದು ಮುಗುಳು ಕೂಡ ಮಠ ಅನ್ನುವಾಗ ಸಾಮಾನ್ಯವಾಗಿ ಎಲ್ಲರೂ ಸೇವೆ ಮಾಡೋದು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ಬೇಡ್ರಿ. ಇವತ್ತು ಕಲಿಯುಗದೊಳಗೆ ಹೆಂಗಾಗ್ಯದಂದ್ರ ಗದ್ದಿಗೆ ಮುಂದೆ ನಿಂತ ಅವ ಹಾಳಾಗ್ಲಿ, ಅವಾಗ ಕೆಟ್ಟ ಆಗ್ಲಿ, ಅವನ ಸೀಮೆ ನನ್ನ ಕಡೆ ಬರ್ಲಿ, ಹಿಂಗ ಬೇಡ್ರಿ. ಒಳ್ಳೇದನ್ನ ಬೇಡ್ರಿ. ನಿಮಗೂ ಚಲೋ ಆಗ್ಲಿ, ಎಲ್ಲಾ ಜನರಿಗೆ ಚಲೋ ಆಗ್ಲಿ. ಒಮ್ಮೆ ಒಬ್ಬರ ಮಹಾತ್ಮರು ಪ್ರತ್ಯಕ್ಷ ಆಗಿದ್ರು. ಬಹಳ ಬುದ್ಧಿವಂತ ರೈತಿದ್ದವ ನಮ್ಮ ಚುನಪ್ಪ ಪೂಜಾರಿ. ಹಂಗ 2 ವರ ಬೇಕಂದ ಮಹಾತ್ಮರು ತಥಾಸ್ತು ಅಂದ್ಬಿಟ್ಟು. ಒಂದೇದು ಏನ್ ಬೇಡಿದ ಅಂದ್ರ, ನನಗೆ ಸಾವು ಬರಬಾರ್ದ್ರಿ, ಸಾವು ಬಂದ್ರೆ ಅದು ನನಗೆ ನೀತಿ ಹತ್ತಿದಾಗ ಬರ್ಬೇಕಂದವ. ತಥಾಸ್ತು ಅಂದ್ಬಿಟ್ಟು ಅಂದ್ರೆ ಸಾಯಂಕಾಲ ನೀತಿ ಹತ್ತೈತಿ ಸಾಯ್ತಾರ ಅಂತೇಳಿ ಮಹಾತ್ಮರ ಆಶೀರ್ವಾದ ಮಾಡಿಬಿಟ್ಟು. 2ನೇದು ಕೇಳಬೇಕಲ್ಲ. 2ನೇದು ಕೇಳಿದವ ಏನ್ ಕೇಳಿದ ಅಂದ್ರ, ನನಗೆ ಯಾವಾಗ ಒಟ್ಟ ನಿದ್ದಿನ ಹತ್ತಬಾರ್ದಂತ ಕೇಳಿದ್ರೆ ಹೆಂಗ್ ಕೇಳಬೇಕಂದ್ರ, ಭಗವಂತ ಕೋವಿಡ್ದೊಳಗ ನನ್ನ ಉಳಿಸಿ, ನನ್ನ ಆನಂದಿಡು. ಈ ಕನ್ನಡ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ಎಲ್ಲಾ ಜನರ ಆನಂದವಾಗಿಡು ಅಂತ ಬೇಡ್ಕೊಂಡಿವಿ ಅಂತಂದ್ರ ಈ ಪುಣ್ಯ ಭೂಮಿ ಒಳಗೆ ಕಾಲಿಟ್ಟು ಅಪ್ಪೋರ್ ದರ್ಶನ ಮಾಡಿದಕ್ಕೂ ನಮ್ಗೆ ಸಾರ್ಥಕ ಆಗ್ತದ. ಗುರುವಿನ ಸ್ಮರಣೆಯನ್ನು ಮಾಡಿದೀವಿ ಅಂತಂದ್ರ ನಮ್ಮ ನಿಮ್ಮೆಲ್ಲರ ಜನ್ಮ ಉದ್ಧಾರ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಜೀವನದಲ್ಲಿ ಕರ್ತಾನೆ. ಬಹಳಷ್ಟು ಅದ್ಭುತಮಯವಾಗಿ ಭಾವ ತುಂಬಿ, ಹೃದಯ ತುಂಬಿ ಪೂಜ್ಯ ಗುರುಗಳ ಶಕ್ತಿಯನ್ನು ಬಣ್ಣಿಸಿದರು. ಯಾವ ಜನ್ಮದ ಪುಣ್ಯವೋ ಏನೋ
ಯಾವ ಗಳಿಗೆಯ ಮೋಕ್ಷ ಫಲವೋ ಏನೋ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರನ್ನ ಈ ಭಕ್ತ ಕುಲಕೋಟಿಗೆ ಗುರುವನ್ನಾಗಿ ಮಾತ್ರ ಕೊಡಲಿಲ್ಲ, ಸಿದ್ದರಾಮೇಶ್ವರ ಅಪ್ಪಾಜಿಯವರು ಭಕ್ತರ ಬದುಕನ್ನ ಉತ್ತರಿಸುವ ಬಹುದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನಾಗಿ ಕೊಟ್ಟಿದ್ದಾರೆ. ಸಿದ್ದರಾಮೇಶ್ವರ ಅಪ್ಪಾಜಿಯವರಿಗೆ ಜೋರಾಗಿ ಭಕ್ತಿಯ ಚಪ್ಪಾಳೆಯನ್ನು ಕೊಟ್ಟ ನಾವೆಲ್ಲರೂ ನಂದಕೋಟಿಯ ಭಕ್ತಿಯ ಚರಣಗಳನ್ನ ಸಮರ್ಪಣೆ ಮಾಡುತ್ತಾ ಮುಂದಿನದಾಗಿ ಈ ದಿನದ ಬ್ರಹ್ಮ ವೇದಿಕೆಯನ್ನು ಹಂಚಿಕೊಂಡು ಮಾತನಾಡಬೇಕೆಂದು ನಮ್ಮ ಭಾಗದ ಖ್ಯಾತ ಉದ್ಯಮಿಗಳು ಯುವಕರ ಕಣ್ಮಣಿಯಾಗಿರತಕ್ಕಂಥ ಶ್ರೀಯುತ ಸದಾಶಿವಣ್ಣ ದೇಶಿಂಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.